ಹಿರಿಯರು ಅನೇಕ ವಿಚಾರಗಳನ್ನು ಹೇಳಿದ್ದಾರೆ. ಇಡೀ ದೇಶದೊಳಗಡೆ ಇವತ್ತು ನರೇಂದ್ರ ಮೋದಿಯವರ ಸರ್ಕಾರದ ದುರಾಡಳಿತವನ್ನು ಪ್ರಶ್ನೆ ಮಾಡುವಂತಹ ರಾಹುಲ್ ಗಾಂಧಿಯವರ ನಂತರದಲ್ಲಿ ಆ ಸಾಲಿನಲ್ಲಿ ನಿಲ್ಲುವಂಥವರು ಸಿದ್ದರಾಮಯ್ಯನವರು. ಹಾಗಾಗಿ ದೇಶ ಮಟ್ಟದಲ್ಲಿ ಸಿದ್ದರಾಮಯ್ಯವ್ರನ್ನ ಹತ್ತಿಕ್ಕಬೇಕನ್ನುವಂತಹ ಕುತಂತ್ರಗಳು ನಡೀತಾನೆ ಇದೆ, ಅದು ಸಹಜ. ಎರಡನೇ ಅಂಶ ಇಲ್ಲಿ ಗಮನಿಸಬೇಕಾಗಿರೋದು, ಕಳೆದ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಎಸ್ಸಿ, ಎಸ್ಟಿ, ಒಬಿಸಿ, ಮೈನಾರಿಟಿ, ದಮನಿತ ಸಮುದಾಯಗಳು ಒಂದು ಒಳ್ಳೆಯ ಚುನಾವಣೆಯ ಫಲಿತಾಂಶವನ್ನು ಕೊಟ್ಟಿರೋದ್ರಿಂದ ಸಿದ್ದರಾಮಯ್ಯನವರ ಕೈ ಬಲಪಟ್ಟಿರೋದಷ್ಟೇ ಅಲ್ಲದೆ ಬಿಜೆಪಿಗೆ ದೊಡ್ಡ ಪ್ರಮಾಣದಲ್ಲಿ ಹಿನ್ನಡೆಯಾಗಿದೆ. ಹಾಗಾಗಿ ಸಿದ್ದರಾಮಯ್ಯರನ್ನ ಕಟ್ಟಿ ಹಾಕಬೇಕನ್ನುವಂತಹ ಕಾರಣಕ್ಕಾಗಿ ಏನೆಲ್ಲ ಸಾಹಸಗಳನ್ನು ದುಸ್ಸಾಹಸಗಳನ್ನು ಇವರು ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ವಾಲ್ಮೀಕಿ ನಿಗಮದ ಹಗರಣವನ್ನು ಮತ್ತು ಮೈಸೂರಿನ ನಗರಾಭಿವೃದ್ಧಿ ಹಗರಣವನ್ನು ಒಂದು ಬಿಂಬಿಸೋದ್ರ ಮುಖಾಂತರ ಅವರನ್ನ ಹತ್ತಿಕ್ಕೋದಕ್ಕೆ ಮತ್ತು ಅಸ್ಥಿರಗೊಳಿಸೋದಕ್ಕೆ ಹೊರಟಿದ್ದಾರೆ. ಆದರೆ ಇಲ್ಲಿ ಗಮನಿಸಬೇಕಾಗಿರೋದು ಏನಂತಂದ್ರೆ, ಈ ತರದ ಯಾವುದೇ ಪ್ರಕರಣಗಳಲ್ಲಿ ಸಿದ್ದರಾಮಯ್ಯರನ್ನ ಸಿಕ್ಕಿಸಿ ಅದರಿಂದ ಮಜಾ ತಗೊಳ್ಳೋಕೆ ಇವರಿಂದ ಸಾಧ್ಯ ಆಗೋದಿಲ್ಲ. ಯಾಕಂತಂದ್ರೆ ಯಾರು ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ, ಮಾನ್ಯ ಕುಮಾರಸ್ವಾಮಿ ಅವರ ಮೇಲೇನೆ ನೂರಾರು ಭೂ ಕಬಳಿಕೆಯ ಆರೋಪಗಳು, ಡಿನೋಟಿಫಿಕೇಶನ್ ಆರೋಪಗಳಿದ್ದಾವೆ ಅವ್ರ ಮೇಲೆ. ಲಲಿತ್ ಮಹಲ್ ಪ್ರಕರಣ, ಕೇತಗನಹಳ್ಳಿ ಪ್ರಕರಣ, ಲಲಿತಾಪುರದ ಪ್ರಕರಣ, ಅದೇ ಮೂಡಾದಲ್ಲಿ ತನ್ನ ಕುಟುಂಬದವರಿಗೆ 20 ನಿವೇಶನಗಳನ್ನು ಕೊಟ್ಟಿರುವಂತಹ ಆರೋಪ ಮಾನ್ಯ ಕುಮಾರಸ್ವಾಮಿ ಅವರ ಮೇಲಿದೆ. ಕುಮಾರಸ್ವಾಮಿ ಅವರು ಇವರು ಇವತ್ತು ಬಿಜೆಪಿ ಅವರನ್ನ ಎತ್ತುಕಟ್ಟಿಕೊಂಡು ತಗೊಂಡು ಪಾದಯಾತ್ರೆ ಮಾಡ್ತೀವಿ ಅನ್ನುವಂಥ ಈ ನಾಟಕಗಳನ್ನು ಶುರು ಮಾಡಿದ್ದಾರೆ. ನೋಡಿ, ಪಾದಯಾತ್ರೆಗಳಿಗೆ, ಹೋರಾಟಗಳಿಗೆ ಒಂದು ಗೌರವ ಇದೆ. ರೈತರು, ಕಾರ್ಮಿಕರು, ದಲಿತರು, ಸ್ವಾತಂತ್ರ್ಯ ಚಳವಳಿಯಲ್ಲಿದ್ದಂಥ ಅನೇಕರು ಪಾದಯಾತ್ರೆಗಳನ್ನ ಒಂದು ರೀತಿಯಲ್ಲಿ ಅದನ್ನ ಒಂದು ಧ್ಯಾನದ ಸ್ಥಿತಿಯಲ್ಲಿ ಹೋರಾಟದ ಸಂಕೇತವಾಗಿ ಬಳಕೆ ಮಾಡ್ತಾ ಇದ್ರು. ಆದ್ರೆ ಇವತ್ತು ಆ ಹೋರಾಟಗಳಿಗೆ ಅಪಾರ್ಥ ಬರೋ ರೀತಿಯಲ್ಲಿ ಹೋರಾಟಗಳನ್ನ ದಿಕ್ ತಪ್ಪಿಸೋದಕ್ಕೆ ಈ ಪಾದಯಾತ್ರೆ ಅನ್ನುವಂಥದ್ದನ್ನ ಇವರು ದುರ್ಬಳಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಗಮನಿಸಬೇಕು. ಇನ್ನೂ ಒಂದು ಅಂಶವನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗಿರೋದು ಏನಂತಂದ್ರೆ, ಇಡೀ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ರಾಜ್ಯ ಸರ್ಕಾರ ಈಗಾಗಲೇ ವಾಲ್ಮೀಕಿ ನಿಗಮದ ಪ್ರಕರಣವನ್ನು SIT, ED ತನಿಖೆ ಮಾಡ್ತಾ ಇದೆ. ಸಂಬಂಧಪಟ್ಟವರು ಅರೆಸ್ಟ್ ಆಗ್ತಾ ಇದೆ. ತನಿಖೆ ಇನ್ನೂ ಪ್ರಗತಿಯಲ್ಲಿದೆ. ಇದರ ಬಗ್ಗೆ ಅವರು ತಾಳ್ಮೆ ಮತ್ತು ಸಹನೆಯಿಂದ ತನಿಖೆಗೆ ಸಹಕರಿಸೋದ್ರ ಬದಲಾಗಿ ಕೆಸರೆರ ಚಟ ಮಾಡ್ತಾ ಇದ್ದಾರೆ. ಈಗಾಗಲೇ ಸ್ವಂತ ತನ್ನ ಮೇಲೆ ಬಂದಿರುವಂತಹ ಆರೋಪವನ್ನು ಕೂಡ ತಪ್ಪಿಸ್ಕೊಳ್ಳದೆ ಇದಕ್ಕೆ ತನಿಖೆ ಆಗಬೇಕು, ಇದರ ವರದಿ ಸತ್ಯಾಸತ್ಯತೆ ಹೊರಗಡೆ ಬರಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು PN ದೇಸಾಯಿ ಅವರ ನೇತೃತ್ವದಲ್ಲಿ ಆಯೋಗವನ್ನು ರಚನೆ ಮಾಡಿದ್ದಾರೆ. ವಿಚಾರಣಾ ಆಯೋಗ ತನಿಖೆಯನ್ನು ಪ್ರಾರಂಭ ಮಾಡಿದೆ. ಅದರ ವರದಿಯನ್ನು ನಾವೆಲ್ಲರೂ ಕಾಯಬೇಕು. ಅಗತ್ಯವಾಗಿ ಇವರ ಹತ್ರ ಏನಾದರೂ ದಾಖಲೆಗಳಿದ್ರೆ ಮಾನ್ಯ ವಿಜಯೇಂದ್ರ ಅವರು, ಮಾನ್ಯ ಕುಮಾರಸ್ವಾಮಿ ಅವರು ಆ ವಿಚಾರಣಾ ಆಯೋಗಕ್ಕೆ ಹೋಗಿ ದಾಖಲೆಗಳನ್ನು ಕೊಟ್ಟು ತನಿಖೆಗೆ ಸಹಕರಿಸಬೇಕು. ಅದರ ಬದಲಾಗಿ ಯಾಕೆ ಈ ಪಾದಯಾತ್ರೆಯ ನಾಟಕ, ಯಾರ ವಿರುದ್ಧ ಈ ಪಾದಯಾತ್ರೆ ನಾಟಕ? ಬಹಳ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗಿರೋದಂದ್ರೆ, ಸಿದ್ದರಾಮಯ್ಯ ಸಂವಿಧಾನದ ಪರ, ಸಿದ್ದರಾಮಯ್ಯ ದಲಿತ ಹಿಂದುಳಿದವರ ಪರ, ಸಿದ್ದರಾಮಯ್ಯ ಅಲ್ಪಸಂಖ್ಯಾತರ ಪರ, ಸಿದ್ದರಾಮಯ್ಯ ಕನ್ನಡದ ಅಸ್ಮಿತೆಯ ಪರ, ಸಿದ್ದರಾಮಯ್ಯ ಬಡವರ ಪರವಾಗಿ ಕಾರ್ಯಕ್ರಮ ಗ್ಯಾರಂಟಿಗಳನ್ನು ಕೊಡೋದ್ರ ಮುಖಾಂತರ ನೇರವಾಗಿ ಯೋಜನೆಗಳನ್ನ ಜನರಿಗೆ ತಲುಪಿಸ್ತಾ ಇದ್ದಾರೆ. ಹಾಗಾಗಿ ನಮಗೆ ಲೂಟಿ ಮಾಡೋದಕ್ಕೆ ಅವಕಾಶ ಇಲ್ಲ, ದುಡ್ಡು ಮಾಡೋದಕ್ಕೆ ಅವಕಾಶ ಇಲ್ಲ, ಜಾತಿ ಮಾಡೋದಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಈ ಮನುಷ್ಯನನ್ನ ಮುಗಿಸಾಕಿದ್ರೆ ನಾವು ಅಧಿಕಾರಕ್ಕೆ ಬರ್ಬೋದು ಅನ್ನುವಂತ ಷಡ್ಯಂತ್ರ ಕುತಾಂತ್ರವನ್ನು ಇವತ್ತು ಮುಖ್ಯಮಂತ್ರಿ ಆಗಿ ಕೆಲಸ ಮಾಡಿ ಇವತ್ತು ಕೇಂದ್ರಕ್ಕೆ ಹೋಗಿರುವಂತಹ ಕುಮಾರಸ್ವಾಮಿ ಈ ನಾಟಕ ಮಾಡ್ತಾ ಇದ್ದಾರೆ. ಸ್ವತಃ ಅವರ ತಂದೆಯವರನ್ನೇ ಜೈಲಿಗೆ ಕಳಿಸಿರುವಂತಹ ಮಾನ್ಯ ವಿಜಯೇಂದ್ರರವರು ಇವತ್ತು ನಾನು ಬಹಳ ಸ್ವಚ್ಛ ಹರಿಶ್ಚಂದ್ರ ಅನ್ನೋ ರೀತಿಯ ಪಾತ್ರಗಳನ್ನ ಇಲ್ಲಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಮಾನ್ಯ ವಿಜಯೇಂದ್ರ ಅವರೇ, ಮೊದಲನೇ ಬಾರಿ ನಿಮ್ಮ ತಂದೆ ಚುನಾವಣೆಗೆ ಕಂಟೆಸ್ಟ್ ಮಾಡಿದಾಗ ನಿಮ್ಮ ಆಸ್ತಿ ಏನಿತ್ತು, ನಿಮ್ಮ ಆದಾಯದ ಮೂಲ ಏನು ಇವತ್ತು? ಯಾಕೆ ಇವತ್ತು ಸಾವಿರಾರು ಪಟ್ಟು ಆಸ್ತಿ ಹೆಚ್ಚಾಗಿದೆ? ಎಲ್ಲಿಂದ ಬಂತಿದು? ಹಮಾಲಿ ಮಾಡಿದ್ರಾ? ಬೆವರು ಸುರಿಸಿದಿರಾ? ಶಿಕಾರಿಪುರದ ಅಕ್ಕಪಕ್ಕದಲ್ಲಿ ನೀವು ವಶ ಮಾಡಿಕೊಂಡಿರೋ ಭೂಮಿ ಗತಿ ಏನು? ಅಲ್ಲಿ ನಮ್ಮ SC, ST ಗಳನ್ನ ಒಕ್ಕಲೆಬ್ಬಿಸಿದ್ರ ಪ್ರಕರಣಗಳೆಷ್ಟು? ಇವೆಲ್ಲವೂ ನಮಗೆ ಗೊತ್ತಿದ್ದಾವೆ. ಬಿಜೆಪಿ ಒಳಗಡೆನೂ ಕೂಡ ಇವತ್ತು ಒಂದು ಚರ್ಚೆ ಇದೆ. ಈಗಾಗಲೇ ನಮ್ಮ ಹಿರಿಯರು ಹೇಳಿದಾಗೆ ವಿಜಯೇಂದ್ರರವರು ಅವರು ಬದಲಾಗಬೇಕಂತ ಹೇಳಿ ಒಂದು ಕೂಗು ಜೋರಾಗಲ್ಲಿ ಎದ್ದಿರೋದ್ರಿಂದ ತನ್ನ ಕುರ್ಚಿಯನ್ನು ಭದ್ರ ಮಾಡ್ಕೊಳ್ಳೋಕೆ ಸಿದ್ದರಾಮಯ್ಯನವರ ವಿರುದ್ಧ ಕೆಸರೆರಚೋದಕ್ಕೆ ಬಂದ್ರೆ ಯಾರು ಸುಮ್ಮನೆ ಇರೋದಿಲ್ಲ. ಕುಮಾರಸ್ವಾಮಿಗಳೇ ಈಗಾಗಲೇ ಕರ್ನಾಟಕ ರಾಜ್ಯದ ಜನ ನೀವು ಬೇಕಾಗಿಲ್ಲ ಅಂತ ಹೇಳಿ ವಿಧಾನಸಭೆಯಲ್ಲಿ ತಿರಸ್ಕಾರ ಮಾಡಿದ್ರು. ಏನೋ ಒಂದು ಕಾರಣದಿಂದ ನಿಮ್ಮನ್ನ ಏನೋ ಕೇಂದ್ರಕ್ಕೆ ಹೋಗ್ಲಿ ಅಂತ ಹೇಳಿ ಇವತ್ತು ಆಯ್ಕೆ ಮಾಡಿ ಕಳಿಸಿದ್ದಾರೆ, ಜವಾಬ್ದಾರಿ ಕೊಟ್ಟಿದ್ದಾರೆ. ಪಾರ್ಲಿಮೆಂಟ್ ನಲ್ಲಿ ಕರ್ನಾಟಕ ಧ್ವನಿಯಾಗಿ ಕರ್ನಾಟಕ ಜನತೆಗೆ ನ್ಯಾಯ ಕೊಡೋದಕ್ಕೆ ಕೆಲಸ ಮಾಡಿ. ಅದರ ಬದಲಾಗಿ ಈ ಚಿಲ್ಡ್ರೆ ರಾಜಕಾರಣಕ್ಕೆ ನಿಮ್ ಟೈಮ್ ಆಗ್ತಾ ಇದ್ದೀರಾ? ಈ ಚಿಲ್ಡ್ರೆ ಬುದ್ಧಿಯನ್ನು ಮತ್ತೆ ಯಾಕೆ ನೀವು ಬಹಿರಂಗ ಪಡಿಸ್ತಾ ಇದ್ದೀರಿ? ನಿಮ್ಮ ಕುಟುಂಬದೊಳಗಡೆ ನೂರಾರು ಪ್ರಕರಣಗಳು ಬೀದಿಗೆ ಬಂದಿದ್ದಾವೆ. ಜನ ಚೀತು ಅಂತ ಮಾತಾಡೋಕೆ ಶುರು ಮಾಡಿದ್ದಾರೆ. ಅವುಗಳನ್ನು ಸರಿ ಮಾಡೋದಕ್ಕೆ ಟೈಮ್ ಕೊಡಿ ಸ್ವಾಮಿ. ಅವುಗಳನ್ನು ಸರಿ ಮಾಡೋದಕ್ಕೆ ನಿಮ್ ಟೈಮ್ ಕೊಡಿ, ಅದಕ್ಕೆ ಉತ್ತರ ಕೊಡಿ, ಅದಕ್ಕೆ ಸ್ಪಷ್ಟತೆ ಕೊಡಿ. ಕರ್ನಾಟಕದ ಘನತೆಯನ್ನ ಹಾಳು ಮಾಡೋದಕ್ಕೆ ದಯವಿಟ್ಟು ಮುಂದಾಗಬೇಡಿ. ವಿಧಾನಸಭೆ, ವಿಧಾನ ಪರಿಷತ್ತು, ನ್ಯಾಯಾಂಗದ ವ್ಯವಸ್ಥೆ ಮೇಲೆ ಇವತ್ತು ನಮಗೆ ಗೌರವ ಇದೆ. ತಪ್ಪು ಮಾಡಿದವರು ಪ್ರಧಾನಿನಾಗಿರಲಿ, ಮುಖ್ಯಮಂತ್ರಿನಾಗಿರಲಿ, ಅವರಿಗೆ ಶಿಕ್ಷೆ ಕೊಡುವಂತ ವ್ಯವಸ್ಥೆ ನಮ್ಮದಿದೆ.
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ ಯಾರ ಪರನೂ ಇಲ್ಲ, ಯಾರ ವಿರುದ್ಧನೂ ಇಲ್ಲ, ನ್ಯಾಯಪ್ರತ್ಯ ಪರವಾಗಿದೆ. ತಪ್ಪು ಮಾಡಿದವರಿಗೆ ಜೈಲಿಗೆ ಕಳಿಸುವಂತ ಕೆಲಸವನ್ನು ಅದು ಮಾಡ್ತದೆ. ವಿಚಾರಣೆ ಆಯೋಗದ ವರದಿ ಬರೋರು ಕಾಯ್ದೆ ಪಾದಯಾತ್ರೆ ಮಾಡ್ತೀವಿ ಮಳೆಗಾಲದಲ್ಲಿ. ಅತಿವೃಷ್ಟಿಯಾಗಿ ಇವತ್ತು ಜನ ಮುಳುಗ್ತಾ ಇದ್ದಾರೆ, ರೈತರು ಕಂಗಾಲಾಗಿದ್ದಾರೆ. ಅದರ ಬಗ್ಗೆ ಮಾಡಿ. ಕರ್ನಾಟಕ ರಾಜ್ಯಕ್ಕೆ ಸಿಗಬೇಕಾಗಿರುವಂತ ತೆರಿಗೆ ಸಿಕ್ಕಿಲ್ಲ, ಅದರ ಬಗ್ಗೆ ಪಾದಯಾತ್ರೆ ಮಾಡಿ. ನಿರುದ್ಯೋಗಿಗಳು ಇವತ್ತು ಪರದಾಡ್ತಾ ಇದ್ದಾರೆ, ಅದರ ಬಗ್ಗೆ ನೀವು ಪಾದಯಾತ್ರೆ ಮಾಡಿ. ನಮ್ಮ ತೆರಿಗೆ, ನಮ್ಮ GST ದುಡ್ಡನ್ನ ಕೇಂದ್ರ ಸರ್ಕಾರ ಕೊಡಕ್ಕಾಗದೆ ಕರ್ನಾಟಕಕ್ಕೆ ಮೋಸ ಮಾಡ್ತಾ ಇದೆ, ಅದ್ರ ವಿರುದ್ಧ ಪಾದಯಾತ್ರೆ ಮಾಡಿ. ಕನ್ನಡದ ಅಸ್ಮಿತೆ ಹಾಳು ಮಾಡಿ ಹಿಂದಿ ಏರಿಕೆಯನ್ನು ಮಾಡೋದ್ರ ಮುಖಾಂತರ ಇಡೀ ನೆಲವನ್ನ ಹಾಳು ಮಾಡೋ ಕೆಲಸವನ್ನು ಕೇಂದ್ರ ಸರ್ಕಾರದ ನೀತಿಗಳು ಬರ್ತಾ ಇದಾವೆ. ಅದ್ರ ವಿರುದ್ಧ ಮಾತಾಡೋದ್ರ ಬದಲಾಗಿ ಕುಮಾರಸ್ವಾಮಿ ಕಡೆ ಸಿದ್ದರಾಮಯ್ಯನವರ ವಿರುದ್ಧ ಮಾತಾಡ್ತಾ ಇದ್ದೀರಿ. ನೆನಪಿರ್ಲಿ, ಸಿದ್ದರಾಮಯ್ಯನವರು 40 ವರ್ಷದ ಅವಧಿಯಲ್ಲಿ 10-15 ಬಜೆಟ್ಗಳನ್ನು ಮಂಡಿಸಿ ಜನಪರವಾಗಿರುವಂತಹ ಕೆಲಸಗಳನ್ನು ಮಾಡಿದ್ದಾರೆ. ಅವರು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೂ ಅವ್ರನ್ನ ಟೀಕೆ ಮಾಡುವಂತ, ವಿಮರ್ಶೆ ಮಾಡುವಂತ ಅಧಿಕಾರವನ್ನ ನಾವು ಉಳಿಸ್ಕೊಂಡಿದ್ದೀವಿ, ಅವರು ಅದನ್ನು ಕಟ್ಕೊಟ್ಟಿದ್ದಾರೆ. SC ST ದಮನಿತ ಸಮುದಾಯದ ಒಬ್ಬ ನಾಯಕರು ವಿಧಾನಸಭೆಯಲ್ಲಿ 2ನೇ ಬಾರಿ ಮುಖ್ಯಮಂತ್ರಿ ಆಗಿರುವ ಕಾರಣಕ್ಕಾಗಿ ಹೊಟ್ಟೆ ಕಿಚ್ಚಿನಿಂದ ಈ ತರದ್ದು ಮಾಡಿದರೆ ಜನ ಒಪ್ತಾರಾ? ತೀರ್ಮಾನ ಆಗ್ಬಿಡ್ಲಿ. SC ST OBC ಮೈನಾರಿಟಿಗಳ ಓಟ್ಗಳು ಬೇಕಾಗಿಲ್ಲ, ಬಿಜೆಪಿ JDS ಅವರಿಗೆ ಈ ಸಮುದಾಯಗಳ ಬೆಂಬಲ ಬೇಕಾಗಿಲ್ಲ ಅಂತ ಘೋಷಣೆ ಮಾಡಿ ಪಾದಯಾತ್ರೆ ಪ್ರಾರಂಭ ಮಾಡಿ ನೋಡ್ಬಿಡ್ತೀವಿ. 196 ಹಿಂದುಳಿದ ಜಾತಿಗಳು, 101 ಪರಿಶಿಷ್ಟ ಜಾತಿಗಳು, 51 ಪರಿಶಿಷ್ಟ ಪಂಗಡದ ಜಾತಿಗಳು, ಅಲ್ಪಸಂಖ್ಯಾತ ಸಮುದಾಯಗಳು ಎಲ್ಲವೂ ಕೂಡ ಇವತ್ತು ಸಂವಿಧಾನದ ಮೌಲ್ಯಗಳು ಉಳಿಬೇಕನ್ನೋ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರನ್ನು ಬೆಂಬಲಿಸಿದ್ವಿ, ಕಾಂಗ್ರೆಸ್ ಅನ್ನು ಬೆಂಬಲಿಸಿದ್ವಿ. ಆ ಕಾರಣಕ್ಕಾಗಿ 136 ಸೀಟನ್ನು ಕಾಂಗ್ರೆಸ್ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಯಾವುದೋ ಮ್ಯಾಜಿಕ್ ನಿಂದ ಅಲ್ಲ ಸಾಧ್ಯ ಆಗಿದ್ದು. ನಮಗೂ ರಾಜಕೀಯ ಜಾಗೃತಿ ಬಂದಿದೆ, ನಮಗೂ ಸಂಘಟನಾ ಜಾಗೃತಿ ಬಂದಿದೆ. ಈ ನೆಲವನ್ನ, ಈ ಸಮಾಜವನ್ನ, ಈ ಸಂವಿಧಾನವನ್ನ ಉಳಿಸ್ಕೊಳ್ಬೇಕನ್ನೋ ಕಾರಣಕ್ಕಾಗಿ ಕಾಂಗ್ರೆಸ್ ಜೊತೆ ನಾವು ನಿಂತಿದ್ದೀವಿ. ಈ ಕಾಂಗ್ರೆಸ್ ಸರ್ಕಾರವನ್ನ, ಸಿದ್ದರಾಮಯ್ಯರನ್ನ ಅಸ್ಥಿರಗೊಳಿಸೋದಕ್ಕೆ ನೀವು ಬೀದಿಗಿಳಿದ್ರೆ ನಾವೇನೋ ಕೈ ಕಟ್ಕೊಂಡು ಸುಮ್ಮನೆ ಕೂತು ಬಿಡ್ತೀವಾ? ನಮಗೆ ಗೊತ್ತಿದೆ ಸುಮಿ, ಪಾದಯಾತ್ರೆಗಳನ್ನು, ಹೋರಾಟಗಳ ಬೆದರಿಕೆಗಳಿಗೆ ನಾವೆದರೋರಲ್ಲ. ಈ ಪಾದಯಾತ್ರೆ ಹೋರಾಟಗಳು ನಮ್ಮ ರಕ್ತಗತವಾಗಿ ಬಂದಿದ್ದಾವೆ. ಈ ದೇಶದಲ್ಲಿ ಸಂವಿಧಾನ ಅಷ್ಟೇ ಅಲ್ಲ, ಈ ದೇಶದಲ್ಲಿ ಇವತ್ತು ಏನಾದರೂ ಸೌಲಭ್ಯಗಳನ್ನು ಪಡ್ಕೊಳ್ತಾ ಇದೀವಿ ಅಂದ್ರೆ ಹೋರಾಟ ಚಳವಳಿಗಳ ಮುಖಾಂತರ ನಾವು. ಎಲ್ಲಾ ಸರ್ಕಾರಗಳಿಗೂ ಬೆದರಿಕೆ ಅಲ್ಲ, ನಮ್ಮ ಹಕ್ಕೊತ್ತಾಯಗಳನ್ನು ಮಂಡಿಸಿ ಪಡ್ಕೊಂಡಿದ್ದೀವಿ. ಈ ಪಾದಯಾತ್ರೆ ಹೋರಾಟದ ಅಸ್ತ್ರವನ್ನ ದುರುಪಯೋಗ ಪಡಿಸ್ಕೋಬೇಡಿ. ದುರುಪಯೋಗ ಪಡಿಸ್ಕೊಂಡು ನಮ್ಮನ್ನೇನಾದ್ರೂ ಬೆದರಿಸೋಕೆ ಬಂದ್ರೆ ಮಾನ್ಯ ಕುಮಾರಸ್ವಾಮಿ ಅವರೇ, ಮಾನ್ಯ ವಿಜಯೇಂದ್ರ ಅವರೇ, ನಿಮ್ಮನ್ನ ನಾವು ಬೀದಿಯಲ್ಲಿ ಎದುರಿಸ್ತೀವಿ. ಅದಕ್ಕೆ ಬೇಕಾಗುವಂತ ಹೋರಾಟಗಳನ್ನ ಕಟ್ಟುತ್ತೀವಿ. ಈ ವಿಚಾರಗಳನ್ನ ನಮ್ಮ ಶೋಷಿತ ಸಮುದಾಯಗಳಿಗೆ ತಿಳಿಸ್ತಾ ಇದೀವಿ. ಶೋಷಿತ ಸಮುದಾಯಗಳು ಕೂಡ ಜಾಗೃತರಾಗಿರಬೇಕು. ಎಂತಹದೇ ಸಂದರ್ಭದಲ್ಲಿ ಎಂತಹದ್ದೇ ಹೋರಾಟಗಳಿಗೆ ಎಲ್ಲರೂ ಸಿದ್ಧರಾಗಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ತಯಾರಿಗಳನ್ನು ಮಾಡಿಸ್ತಾ ಇದೀವಿ. ರಾಜ್ಯವ್ಯಾಪಿ ಪ್ರವಾಸಗಳನ್ನು ಪ್ರಾರಂಭ ಮಾಡ್ತೀವಿ, ಜಾಗೃತಿ ಸಭೆಗಳನ್ನು ಮಾಡ್ತೀವಿ. ಅಗತ್ಯವಿದ್ರೆ ದೊಡ್ಡ ಪ್ರಮಾಣದ ಸಮಾವೇಶಗಳಿಗೂ ಕೂಡ ಮುಂದಾಗ್ತೀವಿ ಅನ್ನುವಂತ ಅಂಶವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ.